ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ರವೀಂದ್ರ ಪಿಕೆ F2G ಚಾನಲ್ಗೆ ಸ್ವಾಗತ. ಬನ್ನಿ, ಈಗ ನೋಡ್ಬೋದು ಅರಿಶಿನ ಹೊಲವನ್ನು ಮಾತಾಡಿದೆ. ಇದರಲ್ಲಿ ಯಾವ ರೀತಿ ಇವು ಅರಿಶಿನ ಬೀಜಗಳು. ಮೊದಲಿಗೆ ಗೆಳೆಯರೇ, ಈ ಅರಿಶಿನ ಬೀಜಗಳನ್ನು ಬೀಜೋಪಚಾರ ಮಾಡಬೇಕಾಗತ್ತೆ. ಈ ಒಂದು ಬೀಜೋಪಚಾರದಲ್ಲಿ ಔಷಧವನ್ನು ಟ್ರೈಕೋಡರ್ಮ ಮತ್ತು ಜೀವಾಮೃತ ಎರಡನ್ನು ಮಿಕ್ಸ್ ಮಾಡಿ ಅವುಗಳಲ್ಲಿ ಈ ಬೀಜೋಪಚಾರವನ್ನು ಮಾಡಲಾಗ್ತಾ ಇದೆ. ಕೆಲವೊಬ್ಬರು ಸಾಫ್ ಫಂಜಿಸೈಡು ಮತ್ತು ಹ್ಯೂಮಿಕ್ ಆಸಿಡ್ಡು ಹಾಕಿ ಮಾಡ್ತಾರೆ. ಕೆಲವೊಬ್ಬರು ಬರೀ ಸಾಫ್ ಫಂಜಿಸೈಡ್ ಹಾಕಿ ಮಾಡ್ತಾರೆ. ಕೆಲವೊಬ್ಬರು ಜಲೋರಾ ಅಂತೇಳಿ ಔಷಧ ಬರುತ್ತೆ, BASF ಒಂದು, ಅದನ್ನು ಹಾಕಿ ಮಾಡ್ತಾರೆ. ಕೆಲವೊಬ್ಬರು PCT 410 ಅಂದರೆ 410 ಅದು ಬರುತ್ತೆ, ಅದು ಬೀಜೋಪಚಾರಕ್ಕಾಗಿ, ಅದನ್ನು ಕೂಡ ಹಾಕಿ ಮಾಡ್ತಾರೆ. ಕೆಲವರು ಬಾವಿಸ್ಟಿನ್ ಮಾತ್ರ ಹಾಕಿ ಮಾಡ್ತಾರೆ. ಹೀಗೆ ಹಲವಾರು ನಮೂನೆಯ ಔಷಧಗಳಿಂದ ಬೀಜೋಪಚಾರವನ್ನು ಮಾಡ್ತಾರೆ ಗೆಳೆಯರೇ. ಈಗ ನೀವು ಇಲ್ಲಿ ನೋಡ್ಬೋದು, ಈ ಅರಿಶಿನ ಬೆಡ್ ಮೇಲೆ ಕುಣಿಗಳನ್ನು ತೆಗೆದು ಬೀಜವನ್ನು ನಾಟಿ ಮಾಡುವಂಥ ಪದ್ಧತಿಯನ್ನು ಕೈಗೊಂಡಿದ್ದೀವಿ. ಈ ರೀತಿ ಕುಣಿ ತೆಗೆದು ಇದರಲ್ಲಿ ಈ ಕುಣಿಗಳು ಜಿಗ್ಜಾಗ್ ಪದ್ಧತಿಯಲ್ಲಿವೆ. ಇವು 12ರಿಂದ 14 ಇಂಚು ಇಲ್ಲ 16 ಇಂಚು ಹೆಚ್ಚು ಕಡಿಮೆ ತೆಗೆಯೋದ್ರೊಳಗಡೆ ಅಷ್ಟು ಆಗ್ತಾವೆ ಗೆಳೆಯರೆ. ಆ ಒಂದು ಪ್ರಮಾಣದಲ್ಲಿ ಈ ಬೀಜಗಳನ್ನು ನಾಟಿ ಮಾಡಲಾಗುತ್ತೆ. ಇಲ್ಲಿ ನೀವೀಗ ಕುಣಿ ತೆಗಿತಾ ಇರೋದನ್ನು ನೀವು ನೋಡ್ಬೋದು. ಇವು ಬೀಜ ಗೆಳೆಯರೆ, ಬೀಜೋಪಚಾರ ಮಾಡಿದಂಥ ಒಂದು ಬೀಜಗಳು. ಇವುಗಳನ್ನು ಈ ರೀತಿಯಾಗಿ ಕುಣಿಗಳಲ್ಲಿ ಬೀಜಗಳನ್ನು ಹಾಕಲಾಗುತ್ತೆ. ಹಾಗೆ ಬೀಜಗಳನ್ನು ತಂದು ಕೊಡೋದಕ್ಕೂ ಕೂಡ ಒಂದಿಬ್ಬರು ಬೇಕಾಗ್ತಾರೆ. ಮುಂದೆ ಹಾಕ್ತಾ ಹೋದಂಗೆ ಬೀಜಗಳು ಖಾಲಿ ಆದಂಗೆ ತಂದು ಅವರಿಗೆ ಸಪ್ಲೈ ಮಾಡಬೇಕಲ್ಲ ಗೆಳೆಯರೆ. ಈ ರೀತಿಯಾಗಿ ಬೀಜಗಳನ್ನು ಈ ಕುಣಿಗಳಲ್ಲಿ ಹಾಕಿ ಹಾಕಲಾಗುತ್ತೆ ಗೆಳೆಯರೆ. ನೀವು ನೋಡ್ಬೋದು. ಹಾಗೆ ಮುಂದೆ ಕುಣಿಗಳನ್ನು ತೆಗಿತಾ ಇರುವಂಥ ಒಂದು ಪ್ರಕ್ರಿಯೆ ಹಾಗೆ ನಡೀತಾನೆ ಇದೆ. ಬೆಡ್ಗಳನ್ನು ಮುಚ್ಚಿದಂಥ ಒಂದು ಇದನ್ನು ನೋಡ್ಬೋದು. ಇನ್ಮೇಲೆ ಇದರ ಮೇಲೆ ಡ್ರಿಪ್ ಪೈಪ್ಗಳನ್ನು ಎಳೆಯಲಾಗುತ್ತೆ ಗೆಳೆಯರೆ. ಹಳೆಯ ಪೈಪ್ಗಳಾಗಿದ್ದರೆ ಆ್ಯಸಿಡ್ನಲ್ಲಿ ಎದ್ದು ಹಾಕ್ಬೋದು, ಯಾಕಂದರೆ ನೀರು ಸರಿಯಾಗಿ ಬೀಳಬೇಕು. ಸರಿಯಾಗಿ ಬೆಡ್ ನೀರು ತೊಯ್ಯಲೇಬೇಕು ಗೆಳೆಯರೆ, ಯಾಕಂದರೆ ಎಲ್ಲ ಬೀಜಗಳು ಅಲ್ಲಿಯೇ ಒಣಗಿ ಹೋಗೋ ಚಾನ್ಸ್ ಇರುತ್ತೆ. ಇಲ್ಲಿ ಕಾಣ್ಬೋದು, ಬೆಡ್ ಮೇಲೆ ಡ್ರಿಪ್ ಬಂಡಲ್ನ ಎಳೆದಿರ್ತಕ್ಕಂಥ ಒಂದು ಪ್ರದೇಶವನ್ನು ನೋಡ್ಬೋದು. ಈ ರೀತಿಯಾಗಿ ಬೆಡ್ ಮೇಲೆ ಡ್ರಿಪ್ ಪೈಪ್ನ ಎಳೆದು ನೀರು ತೋರಿಸ್ಬೇಕಾಗತ್ತೆ. ಒಮ್ಮೆ ಬೆಡ್ ಫುಲ್ ನೆನೀತಪ್ಪ ಅಂತಂದರೆ ಆಮೇಲೆ 5-6 ದಿನದವರೆಗೆ ನೀರು ಬಿಡೋ ಅವಶ್ಯಕತೆ ಇಲ್ಲ. ಅದರ ತೇವಾಂಶವನ್ನು ನೋಡಿಕೊಂಡು ನೀರು ಬಿಡಬೇಕಾಗತ್ತೆ. ಪ್ರಾರಂಭದಲ್ಲಿ ಮಾತ್ರ ಬೆಡ್ ಪೂರ್ತಿಯಾಗಿ ತೊಯ್ಯಬೇಕಾಗುತ್ತೆ ಗೆಳೆಯರೆ. ಇಲ್ಲಿ ಇನ್ನೂ ಕೆಲವೊಂದಿಷ್ಟು ಬೆಡ್ಡು ತೊಯ್ದಿಲ್ಲ ಗೆಳೆಯರೆ. ಈ ಬೆಡ್ಡು ತೊಯ್ಯೋದನ್ನು ಚೆನ್ನಾಗಿ
ನೋಡ್ಬೇಕಾಗತ್ತೆ ಗೆಳೆಯರೆ. ಎಲ್ಲಿ ತೊಯ್ಯೋದಿಲ್ವೋ ಅಲ್ಲಿ ಬೀಜ ಫೇಲ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಹಾಗೆ ತಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗಂಟೆನ ಒತ್ತಿ. ನಾನು ಮಾಡಿರೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರ್ತವೆ ಗೆಳೆಯರೆ, ನಿಮಗೆ ನೋಡೋದಕ್ಕೆ ಸಿಗುತ್ತವೆ. ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಜೊತೆಗೆ ನೀವು ಭೇಟಿಯಾಗೋಣ ಗೆಳೆಯರೆ. ಅಲ್ಲಿಯವರೆಗೆ ನಮಸ್ಕಾರ.